ಇವತ್ತು ಸಂಡೇ. ಇವತ್ತಿನ ದಿನ ತುಂಬಾ ಲೇಟಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಮೊದಲೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸಂಡೇ ಬಂತು ಅಂದರೆ ಸಂಡೇ ಇಸ್ ಅ ಫನ್ ಡೇ ಅಂತ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಬಹುಶಃ ಅದೆಲ್ಲ ತಲೆಯಲ್ಲಿ ಕುತ್ಕೊಬಿಟ್ಟಿದೆ ಅನಿಸುತ್ತೆ. ಬೆಳಗ್ಗೆ ಲೇಟಾಗಿ ಎದ್ದೇಳೋದಲ್ಲದೆ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಇನ್ನು ಪಾಪುಗೆಲ್ಲ ಡೈಪರ್ ಚೇಂಜ್ ಮಾಡಿ ಅವಳನ್ನ ಕರ್ಕೊಂಡೋಗಿ ಪ್ಲೇಮೇಟ್ ಹಾರಿಸಿ ಕೆಳಗಡೆ ಮಲಗಿಸ್ತೀನಿ. ಸೊ ದಟ್ ಅವಳು ಆಟ ಆಡ್ಕೊಂಡು ಇರ್ಬೋದು ಅಂತ ಅಂದ್ಬಿಟ್ಟು. ಸೊ ರೊಟೀನ್ ಏನಿದೆಯೋ ಅದರಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ, ಬಟ್ ಲೇಟಾಗಿ ಮಾತ್ರ ಆಗುತ್ತೆ, ಅಂದರೆ ಟೈಮಿಂಗ್ಸ್ ವ್ಯತ್ಯಾಸ ಆಗುತ್ತೆ. ಇನ್ನು ಪಾಪುನ ಮಲಗಿಸ್ಬಿಟ್ಟು ಡೈಲಿ ಆ್ಯಸ್ ಯೂಶುವಲ್ ವಿಷ್ಣು ಸಹಸ್ರನಾಮ ಮಾಡ್ತಾ ಇರ್ತೀನಿ. ಇನ್ನು ಇವತ್ತಿನ ರೊಟೀನಲ್ಲಿ ಅಮ್ಮ ಅತ್ತೆ ಇಬ್ಬರು ಆಬ್ಸೆಂಟು. ಸೊ ನನ್ನ ಕೆಲಸನ ನಾನೇ ಮಾಡ್ಕೋಬೇಕಾಯಿತು. ಒಂಥರ ಖುಷಿ ಆಗ್ತಾಯಿತ್ತು. ತುಂಬ ದಿನಗಳಾದಮೇಲೆ ಮನೆ ಕೆಲಸ ಮಾಡ್ತಾಯಿದ್ದೀನಿ. ಅದೊಂಥರ ಒಳ್ಳೆ ಫೀಲ್ ಇತ್ತು ನನಗಿವತ್ತು. ಸೊ ಇದನ್ನೆಲ್ಲ ಮಾಡಿಕೊಂಡು ಮಗು ಅಳ್ತಾ ಇತ್ತು, ಅವಳನ್ನ ಸಮಾಧಾನ ಮಾಡಬೇಕು ಅಂತ ಮಧ್ಯದಲ್ಲ ಅವಳನ್ನ ಸಮಾಧಾನ ಮಾಡಿಕೊಂಡು ಇನ್ನು ದೊಡ್ಡವಳಿದ್ಲು, ಅವಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕಾಯಿತು. ಅವ್ರ ಪಪ್ಪ ಅವಳನ್ನ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ರು. ಹಾಗಾಗಿ ಅವಳು ಖುಷಿಯಿಂದ ರೆಡಿ ಆಗ್ತಾಯಿದ್ಲು. ರೆಡಿ ಎಲ್ಲ ಆದಮೇಲೆ ಅವಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು ಮಿರರಲ್ಲಿ ನೋಡಿಕೊಂಡು ಖುಷಿ ಪಡ್ತಾ ಇದ್ಲು. ಇನ್ನು ಅವಳನ್ನ ರೆಡಿ ಮಾಡಾದಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕಾಗಿತ್ತು. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೆ, ಬೇಗ ಆಗೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಇವತ್ತು ಹಾಕಿರೋ ಒಂದು ಔಟ್ಫಿಟ್ ಕೂಡ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ DM ಮಾಡ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವ್ರ ಪಪ್ಪ ಕೂಡ ಹೊರಗಡೆ ಹೊರಟರು. ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ.